ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ 15 ಪೂರ್ವಾಚಾರ್ಯರ ಧರ್ಮದರ್ಶನ ಭಾಗ 1 ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಇವರನ್ನು ಕುರಿತು ಸಂಶೋಧನಾತ್ಮಕ ಗ್ರಂಥಕರ್ತರು ಸಾಹಿತ್ಯ ವಿಶಾರದ ಧರ್ಮ ಸಾಹಿತ್ಯ ಭೂಷಣ ಧರ್ಮ ಸಾಹಿತ್ಯ ಸುಧಾಕರ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಬೆಂಗಳೂರು. ಇವರು ಈ ಗ್ರಂಥವನ್ನು ಕುರಿತು ಮುನ್ನುಡಿ ಮತ್ತು ವಿದ್ವಾಂಸರ ಅಭಿಪ್ರಾಯಗಳು ಮತ್ತು ಪ್ರಾಸ್ತಾವಿಕ ನುಡಿಗಳು, ಲೇಖಕರ ಪ್ರಾಸ್ತಾವಿಕ ನುಡಿಗಳನ್ನು ಕುರಿತು ನಾವು ಅವಲೋಕನ ಮಾಡ್ತಾ ಇದ್ದೇವೆ. ಇವತ್ತು ಈ ಒಂದು ಮುನ್ನುಡಿಯಲ್ಲಿ ಎಂ ಜಿ ನಂಜುಂಡಾರಾಧ್ಯರು ಮೈಸೂರು 5/11/87 ಅವರು ತಮ್ಮ ಅಭಿಪ್ರಾಯವನ್ನು ಈ ಗ್ರಂಥದ ಬಗ್ಗೆ ತಿಳಿಸಿದ್ದಾರೆ. ಸಾಹಿತ್ಯ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1 ಬಗ್ಗೆ ಇಲ್ಲಿ ಹೇಳುತ್ತಿರುವುದೇನೆಂದರೆ, ಸಾಹಿತ್ಯ ವಿಶಾರದ ಧರ್ಮ ಸಾಹಿತ್ಯ ಭೂಷಣ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯರು ಬರೆದಿರುವ ಪುಟ್ಟ ಹೊತ್ತಿಗೆಯನ್ನು ಆಮೂಲಾಗ್ರವಾಗಿ ಅವಲೋಕಿಸಿದ್ದೇನೆ. ವೀರಶೈವ ಪೂರ್ವಾಚಾರ್ಯರಲ್ಲಿ ಪ್ರಸಿದ್ಧರಾದ ರೇಣುಕಾಚಾರ್ಯರ ಚರಿತ್ರೆಯು ಸಿದ್ಧಾಂತ ಶಿಖಾಮಣಿಯಲ್ಲಿ ಶಿವಯೋಗಿ ಶಿವಾಚಾರ್ಯ ಕೃತ ಗ್ರಂಥದಲ್ಲಿ ಸಂಕ್ಷೇಪವಾಗಿ ಬಂದಿದೆ. ಅಲ್ಲಿರುವುದು ಇಷ್ಟು ನೋಡ್ರಿ. ಈ ಗ್ರಂಥದೊಳಗೆ ಏನದ ಅದನ್ನು ಎಷ್ಟು ಚಂದ ಜಿಸ್ಟ್ ಮಾಡಿ ನೋಟ್ ಬರಬೇಕು ಹೇಳ್ತಾ ಇದ್ದಾರೆ. ತ್ರಿಲಿಂಗ ದೇಶ ಅಂದ್ರೆ ತೆಲುಗು ದೇಶ. ತೆಲುಗು ದೇಶನೇ ಮೊದಲರ ಹೆಸರು ತ್ರಿಲಿಂಗ ದೇಶ ಅಂತಿತ್ತಂತೆ. ತ್ರಿಲಿಂಗ ದೇಶ ಅಂದ್ರೆ ತೆಲುಗು ದೇಶದಲ್ಲಿ ತ್ರಿಲಿಂಗಗಳು ಯಾವ್ಯಾವ್ರಿ? ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಅವೇ 3 ಲಿಂಗಗಳು. ತೆಲುಗು ದೇಶದಲ್ಲಿ ಕೊಲ್ಲಿಪಾಟಿ ಕ್ಷೇತ್ರದ ಸೋಮೇಶ್ವರ ಮಹಾಲಿಂಗದಿಂದ ರೇಣುಕಾಚಾರ್ಯರ ಅವತಾರ, ಮಲಯಾಚಲದಲ್ಲಿದ್ದ ಮಹರ್ಷಿ ಅಗಸ್ತ್ಯರ ಆಶ್ರಮಕ್ಕೆ ಆಗಮನ, ಆತನಿಗೆ ಏಕೋತ್ತರ ಶತಸ್ಥಲಾತ್ಮಕ 101 ಶತಸ್ಥಲ ಸಿದ್ಧಾಂತದ ಉಪದೇಶ. ಯಾರಿಗೆ? ಅಗಸ್ತ್ಯ ಮಹರ್ಷಿಗೆ. ಇವೆಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಏನೇನದ ಅಂತ. 1ನೇದ್ದೇನು? ತೆಲುಗು ದೇಶದ ಕೊಲ್ಲಿಪಾಟಿ ಕ್ಷೇತ್ರದ ಸೋಮೇಶ್ವರ ಮಹಾಲಿಂಗದಿಂದ ರೇಣುಕಾಚಾರ್ಯರ ಅವತಾರ, 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನದ? ಮಲಯಾಚಲದಲ್ಲಿದ್ದ ಮಹರ್ಷಿ ಅಗಸ್ತ್ಯರ ಆಶ್ರಮಕ್ಕೆ ಆಗಮನ ಮತ್ತು ಆ ಮಹರ್ಷಿಗಳಿಗೆ 101 ಶತಸ್ಥಲ ಸಿದ್ಧಾಂತದ ಉಪದೇಶ. 101 ಸ್ಥಳಗಳಿರಂಥವು. ಏಕೋತ್ತರ ಶತಸ್ಥಲಾತ್ಮಕ ಶತಸ್ಥಲ ಸಿದ್ಧಾಂತ ಉಪದೇಶ. ಏಕೋತ್ತರ ಶತಸ್ಥಲ ಅಂದ್ರೆ 101 ಸ್ಥಳಗಳಿರಂಥದ್ದು ಶತಸ್ಥಲ ಸಿದ್ಧಾಂತ. 44
ಅಂಗಸ್ಥಳಗಳು, 57 ಲಿಂಗಸ್ಥಳಗಳು. ಆ ಅಂಗಸ್ಥಳಗಳು ಎದಕ್ಕಪ್ಪ ಅಂತಂದ್ರೆ ಆನಂದದ ಸ್ಥಿತಿ ತಲುಪುವುದಕ್ಕ, ಜೀವ ಶಿವನಾಗುವುದಕ್ಕ, ಅಂಗ ಲಿಂಗವಾಗುವುದಕ್ಕ. ಅಂಗ ಲಿಂಗವಾಗಿಯೇ ಉಳಿಬೇಕು ಅಂತಂದ್ರೆ ಮತ್ತೆ 57 ಸ್ಥಳಗಳ ಸಾಧನೆ ಮಾಡಬೇಕು. ಲಿಂಗ ಆಗೋದು ತಡ ಹತ್ತಲ್ಲ, ಮತ್ತೆ ಅಂಗ ಆಗಿಬಿಡ್ತದೆ. ಶಿವ ಆಗೋದು ತಡ ಹತ್ತಲ್ಲ, ಮತ್ತೆ ಜೀವ ಆಗಿಬಿಡ್ತದ. ಆದ್ರೆ ಜೀವ ಆಗಿ ಅದು ಹಂಗೆ ಶಾಶ್ವತವಾಗಿ ಉಳಿಬೇಕಾದ್ರೆ ಮತ್ತೆ 57 ಲಿಂಗಸ್ಥಳಗಳನ್ನು ನಾವು ಸಾಧನೆ ಮಾಡಬೇಕಾಗ್ತದೆ. ಅದನ್ನೇ ಹೇಳ್ತಾರೋ. ಅಲ್ಲಿಂದ ಮುಂದೇನ್ ಮಾಡಿದ್ರು? ಲಂಕಾದ್ವೀಪಕ್ಕೆ ಆಗಮನ. ರಾವಣನ ತಮ್ಮ ವಿಭೀಷಣನು, ಎಲೆ ಗಣಾಧೀಶ್ವರನೇ, ನನ್ನ ಅಣ್ಣ ರಾವಣ ಭಕ್ತ ಶಿರೋಮಣಿ, ಆತ ಶ್ರೀರಾಮನಿಂದ ಹೊಡೆಯಲ್ಪಟ್ಟು ಕಾಲವಶನಾಗುವ ಮುನ್ನ ನನ್ನನ್ನು ಬಳಿಗೆ ಕರೆದು, ನಮ್ಮ ವಂಶಕ್ಕೆ ಉಳಿದಿರುವವನು ನೀನು. ನನ್ನ ಜೀವಿತ ಕಾಲದಲ್ಲಿ ನಾನು 9 ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪಿಸಬೇಕೆಂದು ಸಂಕಲ್ಪ ಮಾಡಿದ್ದೆ. ಅದರಲ್ಲಿ ಈಗ 6 ಕೋಟಿ ಶಿವಲಿಂಗಗಳನ್ನು ಪ್ರತಿಷ್ಠೆ ಮಾಡಿದ್ದೇನೆ. ಇನ್ನುಳಿದ 3 ಕೋಟಿ ಲಿಂಗಗಳನ್ನು ನೀನು ಪ್ರತಿಷ್ಠಿಸಿ ನನ್ನ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸು ಎಂದು ಆಜ್ಞಾಪಿಸಿದ. ನಮ್ಮ ಅಣ್ಣನ ಸಂಕಲ್ಪವನ್ನ ಪೂರ್ಣ ಮಾಡಿ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಅಂತ ವಿಭೀಷಣ ಪ್ರಾರ್ಥನೆ ಮಾಡ್ತಾನೆ ರೇಣುಕಾಚಾರ್ಯರ ಹತ್ರ. ಆಚಾರ್ಯರು ವಿಭೀಷಣನ ಪ್ರಾರ್ಥನೆಯನ್ನು ನೆರವೇರಿಸಿ ಅಲ್ಲಿಂದ ಹಿಂತಿರುಗಿ ಪ್ರಕಟನಾಗಿ ಕೆಲವು ಕಾಲ ಅಪ್ರಕಟವಾಗಿ ಪ್ರಕಾಶಶ್ಚ ಪ್ರಚ್ಛನ್ನಶ್ಚ, ನೋಡಿ, ಪ್ರಕಾಶಶ್ಚ ಪ್ರಚ್ಛನ್ನಶ್ಚ ಅಂತ 2. ಕೆಲವು ಕಾಲ ಪ್ರಕಟ, ಕೆಲವು ಕಾಲ ಅಪ್ರಕಟ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದ್ರು. ಸಂಚರಿಸಿ ಜನತೆಯನ್ನ ಅನುಗ್ರಹಿಸಿ ಕಡೆಯಲ್ಲಿ ಅದೇ ಸೋಮನಾಥ ಲಿಂಗದಲ್ಲಿ ಅಡಗಿದರು ಎಂದು. ಅನಂತರ ವೀರಾಗಮದಲ್ಲಿ ರೇಣುಕರ ಕೆಲವು ಘಟನೆಗಳು ಉಕ್ತವಾಗಿವೆ. ವೀರಾಗಮವು ಪೂರ್ಣವಾಗಿ ಹೊರ ಬಂದಿಲ್ಲ. ಪ್ರಕೃತ ಶ್ರೀ ಆರಾಧ್ಯರು ಅವುಗಳನ್ನು ಈ ಚರಿತ್ರೆಯಲ್ಲಿ ಸಮಾವೇಶಗೊಳಿಸಿರುವುದು ಸಂತೋಷ. ಮುಂದೆ ಬಂದ ಕವಿಗಳು ರೇಣುಕಾಚಾರ್ಯ ಮತ್ತು ಅನಂತರ ಕಾಲದಲ್ಲಿ ಇದ್ದ ಅದೇ ಹೆಸರಿನ ವ್ಯಕ್ತಿಗಳ ಚರಿತ್ರೆಗಳನ್ನು ಒಟ್ಟುಗೂಡಿಸಿ ಒಂದೇ ಚರಿತ್ರೆಯಲ್ಲಿ ಹೆಣೆದಿದ್ದಾರೆ. ಚಾರಿತ್ರಿಕ ದೃಷ್ಟಿಯಿಂದ ಇದು ಯಾರಿಗಾದರೂ ವೇದ್ಯವಾಗುತ್ತದೆ. ಇಲ್ಲೇನು ಸಮಸ್ಯೆ ಅದಂದ್ರ, ದ್ವಾಪರ ಯುಗದಾಗ ಈ ಒಂದು ತ್ರೇತಾಯುಗದೊಳಗ ವಿಭೀಷಣನ ಜೊತೆಗೆ ಒಂದೊಂದು ಯುಗದೊಳಗೆ ಇವ್ರದ್ದು ಲೀಲೆಗಳು ಬರೆದಾರ. ಇದು ತ್ರೇತಾಯುಗ. ಎಲ್ಲಿ ತ್ರೇತಾಯುಗ? ಇದು ಎಷ್ಟು ವರ್ಷ ಹಿಂದಿಂದಿದು. ಅಂಥದ್ದು ರೇಣುಕಾಚಾರ್ಯರು ಮುಂದೆ ಕಲಿಯುಗದೊಳಗೆ ಶಂಕರಾಚಾರ್ಯರಿಗೆ ಚಂದ್ರಮೌಳಿ ಲಿಂಗ ಕೊಟ್ರು ಅಂತ ಹೇಳ್ಬಿಟ್ರು. ಇದೇನು ಸಾಧ್ಯ ಅಂತೇಳಿ ನಮಗೆ ತಿಳಿಲಾರ್ದಂಗೆ ಅದು ಇಟ್ಟುಬಿಟ್ಟಿದ್ದೆವು. ಆದ್ರೆ ಹೊಸ ಹೆಸರು ಒಂದೇ ಇರೋಂಥ ಬೇರೆ ಬೇರೆ ಗುರುಗಳು ಮಾಡಿದ ಲೀಲೆಗಳು ಎಲ್ಲ ಓಸು ರೇಣುಕಾಚಾರ್ಯರ ಹೆಸರ ಮೇಲೆ ಜಮಾಯಿಸಿಟ್ಬಿಟ್ಟಾರ. ಹೀಗಾಗಿ ಮುಂದೆ ಬಂದ ಕವಿಗಳು ಸಾಹಿತಿಗಳು ಏನ್ ಮಾಡ್ಯಾರ, ರೇಣುಕರು ಅಂತ ಹೇಳಿದ ಕೂಡಲೇ ಆ ರೇಣುಕರಿಗೆ ಸಂಬಂಧಪಟ್ಟಂತ ಒಂದು ವಿಚಾರಗಳನ್ನ ಒಂದು ಬುಕ್ನಾಗ ಸಂಗ್ರಹ ಮಾಡಿ ಇಟ್ಬಿಟ್ಟಾರ. ಹೀಗಾಗಿ ಆ ಗ್ರಂಥದ ಮೇಲೆ ನಂಬಿಕೆ ಬರೋದು ಬಹಳ ಕಷ್ಟ ಆಗಿಬಿಟ್ಟಿತ್ತು. ಇವರು ಸಂಶೋಧಕರು ಈ ರೀತಿ ಸಂಶೋಧನೆ ಮಾಡೋದ್ರಿಂದ ಏನಾಗಿದೆ ಅಂದ್ರೆ ಆ ರೇಣುಕರು ಬೇರೆ, ಈ ರೇಣುಕರು ಬೇರೆ. ಈ ರೇಣುಕರು ರೇವಣ ಸಿದ್ಧರು, ಅಭಿನವ ರೇವಣ ಸಿದ್ಧರು, ಇವರು ಸಹಿತ ರೇಣುಕಾಚಾರ್ಯ ಅಂತೆ ಏನಾಗ್ಯಾರ, ಪ್ರಸಿದ್ಧ ಆಗ್ಯಾರ. ಹೀಗಾಗಿ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಅದಾವ. ಅದಕ್ಕೆ ನಮ್ಮ ಮನೆತನದೊಳಗ ಚನ್ನ ಕವಿಗಳು ಅಂತ ಆಗೋಗ್ಯಾರ. ಶರಣ ಬಸವೇಶ್ವರ ಪುರಾಣ ಬರೆದ ಕವಿಗಳು.
ಅವ್ರು ಏನು ಹೇಳಿದಾರಂದ್ರೆ, ಈ ಚನ್ನ ವೀರಯ್ಯ, ಚನ್ನ ಬಸಯ್ಯ ಅಂತ ಹಿಂಗೆ ಯಾರಿಗೆ ನಮ್ಮ ಮನೆಗೆ ಹೆಸರೇ ಇಡಬೇಡ್ರಿ ಅಂತ ಹೇಳ್ಬಿಟ್ರು. ಮುಂದೆ ಬಂದವ್ರಿಗೆ ಯಾರಿಗೆ ಚನ್ನ ಅಂತ ಹೆಸರು ಇಡಬಾರ್ದು ಅಂತ ಹೇಳ್ಬಿಟ್ರು. ಯಾಕಂದ್ರೆ ಒಂದೇ ವಂಶದೊಳಗೆ ಒಂದೇ ಹೆಸರಿನವರು ಭಾಳ ಮಂದಿ ಆಗಿ ಹೋಗ್ಬಿಟ್ರು ಅಂತಂದ್ರೆ ಯಾವ ಹೆಸರಿನವ್ರು ಏನು ಮಾಡಿರ್ಗಾರೋ ಏನೋ ಅದು ಯಾರ್ಯಾರಿಗೋ ಹೋಗ್ಬಿಡ್ತದೆ, ಗದ್ದಲ್ ಕೂತ್ ಬಿಡ್ತಾವೆ. ಹೀಗಾಗಿ ಒಂದೇ ಹೆಸರಿನ ಒಂದೇ ವಂಶದಲ್ಲಿರುವ ಅನೇಕ ಜನರು ಮಾಡಿದ ಲೀಲೆಗಳು ಒಂದೇ ಕಡೆ ಬರೆದಿಟ್ಟ ಮೇಲೆ ಆ ಕಾಲಘಟ್ಟದ ಪ್ರಕಾರ ಅವ್ರು ಯಾವ ಕಾಲದವರು, ಇವ್ರು ಯಾವ ಕಾಲದವರು, ಅದು ಯಾವ ಕಾಲದಾಗ ಮಾಡಿದ್ರು, ಇದು ಯಾವ ಕಾಲದಾಗ ಮಾಡಿದ್ರು ಅಂತೇಳಿ ಪ್ರಶ್ನೆಗಳು ಉಂಟಾಗ್ತಾವ. ಆ ಪ್ರಶ್ನೆಗೆ ಉತ್ತರ ಸಿಗ್ಲಾರ್ದಂಗಾಗಿ ಕೆಲವು ಕುಹಕಿ ಜನಗಳ ಒಂದು ಟೀಕೆಗೆ ಗುರಿಯಾಗಿ ಅಪಮಾನಕ್ಕೊಳಗಾಗುವಂಥ ಪ್ರಸಂಗ, ಅದರಿಂದ ಸುರಕ್ಷಿತವಾಗಿ ಪಾರು ಮಾಡುವಂಥ ಪ್ರಯತ್ನ ಮಾಡಿದವರು ಈ ಒಂದು ಗ್ರಂಥಕರ್ತರು ಪ್ರೊಫೆಸರ್ ಎಂ ಚಂದ್ರಶೇಖರ್ ಆರಾಧ್ಯರು. ಅದಕ್ಕೆ ವೇದಗಳ ಕಾಲದ ಅಗಸ್ತ್ಯ ವೇದ ಕಾಲದ, ರಾಮಾಯಣ ಕಾಲದ ವಿಭೀಷಣ, ವೀರಾಗಮದಲ್ಲಿ ಮಾತಂಗ, ಮಣಿಭದ್ರ ಮತ್ತು ಓಹಿಲರನ್ನು ಅನುಗ್ರಹಿಸಿದ ರೇಣುಕರು ಪೌರಾಣಿಕ ವ್ಯಕ್ತಿಗಳು, ಅದು ಪುರಾಣ ಕಾಲದ್ದಿದೆ. ಮತ್ತೆ ಅನಂತರ ಆಚಾರ್ಯ ಆದಿಶಂಕರರಿಗೆ ಅಂದ್ರೆ ಇವರೇನು ಆದಿಶಂಕರಾಚಾರ್ಯರು ಕಲಿಯುಗದವರು, 800 ವರ್ಷದ ಹಿಂದಿನವರು, ಇವರು ಇಲ್ಲೇ ಅವರು. ಹೀಗಾಗಿ ಚಂದ್ರಮೌಳಿಲಿಂಗ ಅನುಗ್ರಹಿಸಿದ ರೇಣುಕರು ಹಾಗೂ ಕ್ರಿಸ್ತ ಶಕ ಸುಮಾರು 5-6ನೇ ಶತಮಾನದಲ್ಲಿ ಹರಿಭದ್ರ ಸೂರ್ಯ ಷಡ್ದರ್ಶನ ಸಮುಚ್ಚಯದಲ್ಲಿ ಉತ್ಪಲ ಕಾರಿಕಾಂ ವೇತ್ತಿ ತಂತ್ರ ವೇತ್ತಿ ಪ್ರಭಾಕರ ವಾಮನ ಸ್ತುಭಯಂ ವೇತ್ತಿನ ಕಿಂಚಿದಪಿ ರೇವಣ ಎಂದು ಪ್ರತಿಪಕ್ಷದ ತೆಗಳಿಕೆಗೆ ಪಾತ್ರನಾಗಿದ್ದರೂ ದಾರ್ಶನಿಕರಲ್ಲಿ ಪಠಿತನಾಗಿರುವ ರೇವಣ ಹಾಗೂ ಮುಂದೆ 11 ಮತ್ತು 12ನೇ ಶತಮಾನದಲ್ಲಿದ್ದ ರಾಜೇಂದ್ರ ಚೋಳನ ಮಗ ಶ್ರೀ ವೀರರಾಜೇಂದ್ರ ಸುಮಾರು 1062ರಿಂದ 1070ನೇ, ಮೊದಲನೇ ವೀರಬಿಜ್ಜಳ ಸುಮಾರು 1066ರಿಂದ 1078, ತಂಜಾವೂರಿನ ವಿಕ್ರಮ ಚೋಳ 1118ರಿಂದ 1135, ಇವರಲ್ಲದೆ ಶಿವಯೋಗಿ ಸಿದ್ದರಾಮ 1147, ಜನನದ ಭವಿಷ್ಯವನ್ನ ನುಡಿದ ರೇವಣ ಸಿದ್ದೇಶ್ವರ ಎಲ್ಲರೂ ಒಬ್ಬರೇ ಆಗುವುದು ಹೇಗೆ ಸಾಧ್ಯ? ಇವ್ರ ಜೊತೆಗೆ ಇದ್ದ ಜನರು ಬೇರೆ ಬೇರೆ ಕಾಲಘಟ್ಟದವರು, ಒಬ್ಬರೇ ರೇಣುಕಾಚಾರ್ಯರು ಇವರೆಲ್ಲರ ಜೊತೆಗೆ ಇರ್ಲಿಕ್ಕದ ಹೆಂಗೆ ಸಾಧ್ಯ ಅಂತೇಳಿ ನಮಗೂ ಇದೇ ತರ ಡೌಟ್ ಇತ್ತು. ಅವರೆಲ್ಲ ಈಗ ನೀವು ಈಗಾಗಲೇ 3ನೇ ಒಂದು ಭಾಗ ಓದಿದಾಗ ಅದರೊಳಗೆ ಇಲ್ಲೇನೇನು ಹೆಸರು ಹೇಳ್ಯಾರ, ರಾಜೇಂದ್ರ ಚೋಳ, ವೀರರಾಜೇಂದ್ರ, ವೀರಬಿಜ್ಜಳ, ವಿಕ್ರಮ ಚೋಳ, ಇವರೆಲ್ಲರದು ಚರಿತ್ರೆ ಭಾಗ ಓದಿರಿ. ಅವರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಅದರ, ಅವರೆಲ್ಲರ ಕಾಲಘಟ್ಟದಲ್ಲಿ ಇರೋಂಥ ರೇಣುಕಾಚಾರ್ಯ ಒಬ್ಬನೇ ಇರ್ಲಿಕ್ಕೆ ಹೆಂಗೆ ಸಾಧ್ಯ ಅಂತೇಳಿ ಪ್ರಶ್ನೆ ಮಾಡಿ, ಈ ದೃಷ್ಟಿಯಿಂದ ನಾನು ಬೆಂಗಳೂರಿನ ಭಾರತ ಭಾರತಿ ಪುಸ್ತಕ ಸಂಪದ ಗ್ರಂಥಮಾಲೆಯಲ್ಲಿ ಪ್ರಕಟಿಸಿರುವ 1975 ರೇವಣ ಸಿದ್ದೇಶ್ವರ ಎಂಬ ಪುಟ್ಟ ಹೊತ್ತಿಗೆಯಲ್ಲಿ ಚರಿತ್ರೆಗೆ ಸಿಕ್ಕುವ ರೇವಣ ಸಿದ್ದೇಶ್ವರನನ್ನು ಪೌರಾಣಿಕ ರೇಣುಕರಿಂದ ಬೇರ್ಪಡಿಸಿದ್ದೇನೆ. ಭಾರತ ಭಾರತಿ ಬುಕ್ ನೋಡಿರ ಇಲ್ಲ ಯಾರೇ? ಅಂಗೈಯಷ್ಟೇ ಬುಕ್ ಅವು, ಹಳದಿ ಕಲರ್ ಬುಕ್ಸ್, ಶೈನಿಂಗ್ ಇರೋವು. ಆಗಿನ ಕಾಲದಾಗ ಬಹಳ ಸ್ಟ್ಯಾಂಡರ್ಡ್ ಬುಕ್ಸ್, ಒಂದೊಂದೇ ವಿಷಯವನ್ನು ತಗೊಂಡು ಬರ್ದಾರ ಭಾರತ ಭಾರತಿ ಅಂತೇಳಿ. ಅಷ್ಟೇ ಅಂಗೈಯಷ್ಟೇ ಅಗಲದ ಬುಕ್ಸ್ ಅವು. ಜಗ್ಗಿದ್ದು ನನ್ನ ಹತ್ರ ಸಂಗ್ರಹ, ಅವೆಲ್ಲ ಈಗ ನಮ್ಗೆ ಉಪಯೋಗ ಇಲ್ಲ ಅಂತೇಳಿ ಯಾರ್ಯಾರು ಕೊಟ್ಟುಬಿಟ್ಟೆ. ಭಾರತ ಭಾರತಿ ಅದರೊಳಗೆ ರೇವಣ ಸಿದ್ದೇಶ್ವರರನ್ನ ಪೌರಾಣಿಕ ರೇಣುಕರಿಂದ ಬೇರ್ಪಡಿಸಿದರು. ಮತ್ತು ಚಾರಿತ್ರಿಕ ವ್ಯಕ್ತಿಯಾದ ಈ ರೇವಣ ಸಿದ್ದೇಶ್ವರರು 700 ವರ್ಷಗಳು ಬದುಕಿದ್ದಾರೆ ಎಂಬುದನ್ನು 700 7 + 100 ಸಪ್ತೋತ್ತರ ಶತ ಅಂದರೆ 107 ವರ್ಷ ಬದುಕಿರಬೇಕೆಂದು ಊಹಿಸಿದ್ದೇನೆ.
ನೋಡ್ರಿ, ಸಪ್ತೋತ್ತರ ಶತ ಅಂತ. ಏಕೆಂದರೆ ಚಾರಿತ್ರಿಕ ವ್ಯಕ್ತಿಗಳು 700 ವರ್ಷ ಅಥವಾ 1400 ವರ್ಷ ಬದುಕಿರುವ ದಾಖಲೆಗಳು ಕಂಡು ಬಂದಿಲ್ಲ. 107 ವರ್ಷ ಬದುಕಿದ್ದ ರೇವಣಸಿದ್ದೇಶ್ವರರ ಕಾಲದ ವ್ಯಕ್ತಿಗಳ ಪ್ರಾಯ ಅವಧಿಯಲ್ಲಿ ಬರುತ್ತಾರೆ ಎಂಬ ದೃಷ್ಟಿಯಿಂದ ಆದ್ದರಿಂದ ನಾನು 1977ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿರುವ ಶ್ರೀಕರ ಭಾಷ್ಯದ ಪೀಠಿಕೆಯಲ್ಲಿ 4 ರೇಣುಕರನ್ನು ಗುರುತಿಸಿದ್ದೇನೆ. ನೋಡ್ರಿ, ನಂಜುಂಡರಾಜರು ಎಷ್ಟು ಕೆಲಸ ಮಾಡ್ಯಾರ. ಪ್ರಾಜ್ಞರು ಸಾವಧಾನವಾಗಿ ನನ್ನ ಪ್ರಯತ್ನವನ್ನು ಪರಿಶೀಲಿಸಬೇಕು, ತಿಳ್ಕೋಬೇಕು. ಇದು ಯಾರು ನೀವು ಸಂಶೋಧನೆ ಮಾಡ್ಲಕತ್ತೀರಿ, ಇದನ್ನು ಸರಿಯಾಗಿ ತಿಳ್ಕೋರಿ, ಸರಿಯಾಗಿ ಅರ್ಥ ಮಾಡ್ಕೊಡ್ರಿ ಅಂತ ಹೇಳಕತ್ತಾರ. ಪ್ರಕೃತ ಶ್ರೀ ಚಂದ್ರಶೇಖರ ಆರಾಧ್ಯರು ಈ ದಿಶೆಯಲ್ಲಿ ಪ್ರಕಟಿಸುತ್ತಿರುವ ಹೊತ್ತಿಗೆಯಲ್ಲಿ ನನ್ನ ದೃಷ್ಟಿಯನ್ನು ಸ್ವಲ್ಪ ಮಟ್ಟಿಗೆ ತಳೆದಿರುವುದು ಪ್ರಗತಿಪರವಾಗಿದೆ ಎಂದು ಅವರನ್ನು ಅಭಿನಂದಿಸುತ್ತೇನೆ. ಆ ರೇಣುಕರು, ಈ ರೇಣುಕರು, ಎಲ್ಲ ರೇಣುಕರನ್ನ ಬೇರೆ ಬೇರೆ ಕಾಲಘಟ್ಟದ ರೇಣುಕರು ಅಂತೇಳಿ ಬೇರೆ ಬೇರೆ ಮಾಡ್ಯಾರ. ಈಗ ನಮ್ಮ ಮಠದಾಗ ಸೋಮವಾರಪೇಟೆ ಹಿರೇಮಠದ ಶ್ರೀಗಳು ರಾಚೋಟಿ ವೀರ ಶಿವಾಚಾರ್ಯರು, ಮತ್ತೀಗ ಬಂದವರು ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ಮತ್ತೊಬ್ರು ಬಂದರು ಅವ್ರಿಗೊಂದು ಮತ್ತೆ ರಾಚೋಟಿ ವೀರ ಶಿವಾಚಾರ್ಯ ಇರ್ತಾರೆ, ಹಿಂದೊಂದು ಯಾವುದಾರೆ ಒಂದು ವಿಶೇಷಣ ಇಟ್ಟಿರ್ತಾರೆ. ಆ ವಿಶೇಷಣಗಳ ತೆಗೆದು ಹಾಕಿ ಓಸು ಒಂದೇ ರಾಚೋಟೇಶ್ವರ ಅಂದ್ರೆ ಹೆಂಗಾತು? ಹಿಂಗೆಲ್ಲ ಇದ್ದುದನ್ನ ಇವ್ರೇನ್ ಮಾಡ್ಯಾರ, ಸಂಶೋಧಕರು ಅವುಗಳನ್ನು ಬೇರ್ಪಡಿಸಿ ಹೇಳುವಂತ ಒಂದು ಪ್ರಯತ್ನ ಮಾಡ್ಯಾರ. ಶ್ರೀ ಆರಾಧ್ಯರು ಅನೇಕ ಧರ್ಮ ಗ್ರಂಥಗಳ ಆಧಾರದ ಮೇಲೆ ಈ ಕೃತಿಯನ್ನು ರಚಿಸಿರುವುದು ಇದು ಒಂದು ಹೊಸ ಮೈಲಿಗಲ್ಲೆಂದರೆ ತಪ್ಪಾಗಲಾರದು. ಅವರ ಮುಂದಿನ ಕೃತಿಗಳಲ್ಲಿ ಇದನ್ನು ಮುಂದುವರಿಸಿದರೆ ತುಂಬಾ ಒಳ್ಳೆಯದಾದೀತೆಂದು ಭಾವಿಸುತ್ತೇನೆ. ಶ್ರೀಯುತರಿಗೆ ನಾನು ಕೃತಜ್ಞ. ಇದ್ಯಾರು? MG ನಂಜುಂಡರಾಧ್ಯರು ಹೇಳಿದ್ದರು. ಇನ್ನೊಬ್ರು ರಾಜಶೇಖರ್ ಅನ್ನೋರು, ಅವರೊಂದು ತಮ್ಮ ಅಭಿಪ್ರಾಯ ಬರೆದಾರ. ಈ ಒಂದು ಅಭಿಪ್ರಾಯ ತಿಳ್ಕೊಂಡ್ಮೇಲೆ ಮುಂದೆ ನಾವು ವಿಷಯಕ್ಕೆ ಪ್ರವೇಶ ಮಾಡ್ಕೋತೀವಿ. ಇವ್ರದೊಂದು ಏನದಪ್ಪ ಅಭಿಪ್ರಾಯ ಅಂದ್ರ, ಬಿ ರಾಜಶೇಖರ್ ಪ್ರಾಧ್ಯಾಪಕರು, ಮಹಾರಾಜ ಸಂಸ್ಕೃತ ಕಾಲೇಜ್ ಮೈಸೂರು, 1/11/87ರಂದು ಇವರು ತಮ್ಮ ಅಭಿಪ್ರಾಯ ಬರೆದು ಕೊಟ್ಟಾರ. ಏನ್ ಬರೆದಾರಂದ್ರೆ, ಸಾಹಿತ್ಯ ರಚನೆ ಮಾಡುವವರನ್ನು ಕವಿಗಳು, ಲೇಖಕರು, ಕಾದಂಬರಿಕಾರರು, ವಿಮರ್ಶಕಾರರು ಇತ್ಯಾದಿಯಾಗಿ ವಿಭಜಿಸಬಹುದು. ಕೆಲವರು ಸಹಜ ಕವಿಗಳಾದರೆ ಕೆಲವರು ಸಹಜ ಲೇಖಕರು ಇತ್ಯಾದಿ. ಒಬ್ಬನೇ ಕವಿಯು ಲೇಖಕನೂ ವಿಮರ್ಶಕನೂ ಆಗುವ ಸಾಧ್ಯತೆ ಇದ್ದೇ ಇದೆ. ಕಾವ್ಯಗಳನ್ನು ರಚಿಸುವವನು ಕವಿಯಾದರೆ ಆ ಕಾವ್ಯವನ್ನು ಓದಿ ಆಸ್ವಾದಿಸಿ ವಿಮರ್ಶಿಸುವವನು ಸಹೃದಯಿ. ಕವಿಯು ಸಹೃದಯನೂ ಆಗಿರಬೇಕು, ಸಹೃದಯನೂ ಕವಿಯೂ ಆಗಿರಬೇಕು. ಆಗ ಮಾತ್ರ ಕಾವ್ಯದ ಅಂತರಾಳದ ಬಗ್ಗೆ ಮಾಡುವ ವಿಮರ್ಶೆಯು ಸಹಜವೇ ಆಗಿರುತ್ತದೆ, ಔಚಿತ್ಯಪೂರ್ಣವಾಗಿರುತ್ತದೆ. ಇದಕ್ಕನುಸಾರವಾಗಿ ಹೇಳುವುದೇನೆಂದರೆ, ಶ್ರೀ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯರು ಕವಿಗಳೂ ಹೌದು, ಲೇಖಕರು ಹೌದು, ಸಹೃದಯರು ಹೌದು, ಸಹೃದಯ ವಿಮರ್ಶಕರು ಹೌದು. ನೂತನ ಭಾವನೆಗಳ, ನೂತನ ವಿಷಯಗಳ, ನೂತನ ಚಿತ್ರಣಗಳ ಇವರ ಪ್ರತಿಭಾ ಫಲಕದಲ್ಲಿ ಸಹಜವಾಗಿಯೇ, ಅಪ್ರಯತ್ನವಾಗಿ, ಸಿದ್ಧವಾಗಿಯೇ ಮೂಡಿ ಬರುತ್ತವೆ ಎಂಬುದಕ್ಕೆ ಈವರೆಗೆ
ಶ್ರೀವಿತರು ರಚಿಸಿರುವ ಕೃತಿಗಳೇ ಸಾಕ್ಷಿ. ನವನವ ಉನ್ಮೇಷಶಾಲಿನಿ ಪ್ರತಿಭಾ ಎನ್ನುತ್ತಾನೆ. ಭ್ರಷ್ಟ ತೌತ ಅಂದ್ರೆ ಒಂದು ಕೃತಿಯನ್ನು ಮತ್ತೊಮ್ಮೆ ಮಗದೊಮ್ಮೆ ಓದಿದಂತೆಲ್ಲ ಓದಿಗರ ಮನಸ್ಸಿನಲ್ಲಿ ನೂತನ ನೂತನ ಭಾವನೆಗಳು ಲಹರಿ ಬರುವಂತೆ ಕಾವ್ಯ ರಚನೆ ಮಾಡಬಲ್ಲ ಸಾಮರ್ಥ್ಯವೇ ಪ್ರತಿಭೆ ಎನಿಸುತ್ತದೆ. ಒಂದು ಸಾರಿ ಓದಿದಂಗೆಲ್ಲ ಭ್ರಷ್ಟ ಅಲ್ಲದು, ಭ್ರಷ್ಟ ತೌತ ಅಂದ್ರೆ ಒಂದು ಸಾರಿ ಓದಿದಾಗ ಒಂದು ಅರ್ಥ, ಇನ್ನೊಂದು ಸಾರಿ ಓದಿದಾಗ ಅದಕ್ಕಿಂತ ಉನ್ನತ ಮಟ್ಟದ ಅರ್ಥ, ಇನ್ನೊಂದು ಸಾರಿ ಓದಿದಾಗ ಇನ್ನೂ ಅದಕ್ಕಿಂತ ಎತ್ತರದ ಮಟ್ಟದ ಅರ್ಥ, ಈ ರೀತಿ ಅರ್ಥ ಕೊಡಂತ ಪ್ರತಿಭೆ, ಅಂತ ಸಾಹಿತ್ಯ ರಚನೆ ಮಾಡುವಂತದಕ್ಕೆ ಪ್ರತಿಭೆ ಅಂತಾರ. ಅಂತೆಯೇ ಶ್ರೀಯುತರು ಅವರ ಕೃತಿಗಳಲ್ಲಿ ಇಂತಹ ನವನವ ಉನ್ಮೇಷ ಶಾಲಿನಿಯಾದ ಪ್ರತಿಭೆ ಹರಿದಿರುವುದು ಕಂಡುಬರುತ್ತದೆ. ಇಂತಹ ಶ್ರೀಯುತರು ಇದೀಗ ಪ್ರಕಟಿಸಿರುವ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 1 ಎಂಬ ಈ ಕೃತಿಯು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಆದಿ ರೇಣುಕಾಚಾರ್ಯರ ಜೀವನ ಚಿತ್ರಣವನ್ನು ಒಳಗೊಂಡದಾಗಿದೆ. ಇದರಲ್ಲಿ ರೋಚಕವಾದಂಥ ಶೈಲಿ, ವಿಷಯಗಳು ಕ್ರಮವರಿತು ಹಾಗೂ ಔಚಿತ್ಯಪೂರ್ಣವಾದ ಯೋಜನೆ, ಅತ್ಯಂತ ಉಚಿತ ರೀತಿಯಲ್ಲಿ ಗ್ರಂಥಾಂತರಗಳ ವಾಕ್ಯ ಜೋಡಣೆ ಇತ್ಯಾದಿ ಸಹಜತೆಯನ್ನೇ ಧಾರೆ ಎರೆದಿವೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜೀವನ ಚಿತ್ರಣದ ವಿಷಯದಲ್ಲಿ ಒಬ್ಬ ವ್ಯಕ್ತಿಯ ಜೀವನ ಚಿತ್ರಣವನ್ನು ಮಾಡುವುದು ಅಷ್ಟಾಗಿ ಸುಲಭ ಸಾಧ್ಯ ಕಾರ್ಯವಂತೂ ಖಂಡಿತ ಅಲ್ಲ. ಏಕೆಂದರೆ ಇದಕ್ಕೆ ಬೇಕಾದ ಆಧಾರ ಗ್ರಂಥಗಳನ್ನು ಕಲೆ ಹಾಕಿ ವಿಷಯಗಳನ್ನು ಸಮಂಜಸ ರೀತಿಯಲ್ಲಿ ಯೋಜಿಸಬೇಕು. ಹೀಗೆ ಯೋಜಿಸಲ್ಲಿ ಯಾವುದೇ ಅನೌಚಿತ್ಯ ಅಥವಾ ಅಸಹಜತೆ ಎಲ್ಲಿಯೂ ಕಿಂಚಿತ್ತೂ ದೃಷ್ಟಿಗೋಚರವಾಗಬಾರದು. ಹೀಗೆ ರಚನೆ ಮಾಡುವುದು ಸುಲಭ ಸಾಧ್ಯವಲ್ಲವೆಂಬುದು ಸರ್ವವೇದ್ಯ. ಬಹಳ ಕಷ್ಟದ ಕೆಲಸ. ಅದರಾಗಿ ರೇಣುಕರ ಬಗ್ಗೆ ಬರಿಬೇಕಂತಂದ್ರೆ ಬಹಳ ಕಷ್ಟ, ತಪ್ಪು ಕೆಲಸ. ಅಂತ ಕೆಲಸ ಮಾಡ್ಯಾರ ಅಂತ ಹೇಳಕತ್ತಾರೆ ಈಗ. ಜೀವನ ಚಿತ್ರಣದಲ್ಲಿ ಕೆಲವೆಡೆ ವಿರುದ್ಧಾಂಶಗಳು ತಲೆ ಹಾಕಬಹುದು. ಇಂಥವುಗಳು ಅನೌಚಿತ್ಯಕ್ಕೆ ಮುಖ್ಯ ಕಾರಣವಾಗುತ್ತವೆ ಎಂಬುದು ಗಮನಾರ್ಹ ಅಂಶ. ವಿರುದ್ಧ ಈಗ ನೋಡ್ರಿ, ಕಳಬೇಡ ಕೊಲಬೇಡ ಅಂತ ಬಸವಣ್ಣವರೇ ಹೇಳ್ಯಾರ. ಹೇಳಿ ಮತ್ತ ಕಳಬೇಡ ಅಂದವ್ರು ಏನ್ ಮಾಡಿಬಿಟ್ರು? ಅವ್ರ ಮನೆಗೆ ಬಂದು ಕಳ್ಳಗೆ ಏನ್ ಮಾಡಿದ್ರು ಅವರು? ನೀನೇ ಕೂಡಲ ಸಂಗಮನಾಥ ಅಂತ ಹೇಳಿದ್ರು. ಅವ್ರ ತತ್ವಕ್ಕೆ ಅದು ವಿರುದ್ಧ ಆಯ್ತಾ ಇಲ್ಲ? ಅಲ್ಲಿ ಒಂದ್ ಕಡೆ ಕಳ್ಳಗೆ ದೊಡ್ಡ ಗೌರವ ಕೊಡ್ತಾರ, ಒಂದ್ ಕಡೆ ಕಳು ಮಾಡಬೇಡ ಅಂತಾರ. ಹಿಂಗ ಅವರವರ ಚರಿತ್ರೆ ಒಳಗ ಕೆಲವೊಂದು ವಿರೋಧಗಳು ಬರ್ತಿರ್ತಾವ. ಅವುಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ಇಂಥವುಗಳ ಅನೌಚಿತ್ಯಕ್ಕೆ ಮುಖ್ಯ ಕಾರಣವಾಗುತ್ತವೆ ಎಂಬ ಗಮನಾರ್ಹ ಅಂಶ. ಈ ದೃಷ್ಟಿಯಿಂದ ಇವರ ಈ ಕೃತಿಯನ್ನು ಪರಿಶೀಲಿಸಿದಾಗ ಇದರಲ್ಲಿನ ಅನೇಕ ನಿತ್ಯ ನವೀನ ಸಂಗತಿಗಳು ನಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತವೆ. ಇವರ ಈ ಕೃತಿಗೆ ಪ್ರಧಾನವಾದ ಆಕರವೆಂದರೆ ವೀರಾಗಮ. 28 ಆಗಮದೊಳಗೆ ವೀರಾಗಮನ್ನು ಇವರು ಯಾವಾಗ ಇಟ್ಕೊಂಡು ಕೂತಾರಪ್ಪ ಅಂದ್ರೆ ವೀರಾಗಮ ಇಟ್ಕೊಂಡು ಇಂಥ ಒಂದು ಕೃತಿಯನ್ನು ಬರದ. ಮತ್ತ ಒಂದು ವೀರಾಗಮ, ಎರಡನೇದೇನದ ಸಿದ್ಧಾಂತ ಶಿಖಾಮಣಿ. ಸಿದ್ಧಾಂತ ಶಿಖಾಮಣಿಯಲ್ಲಿ ಕೇವಲ 2-3 ಘಟನೆಗಳನ್ನು ಬಿಟ್ಟರೆ ಉಳಿದ ಅಂಶವೆಲ್ಲ ಏಕೋತ್ತರ ಸ್ಥಳಗಳ ನಿರೂಪಣೆಗಾಗಿಯೇ ಇರುವಂತಹದ್ದು. ಅದರೊಳಗ ಒಂದಿಷ್ಟು ರೇಣುಕರು ಅಗಸ್ತ್ಯರು ಬಂದದ್ದು, ಭೇಟಿಯಾಗಿದ್ದು, ಇಷ್ಟೇ. ಕೆಲವೊಂದು ಚಾರಿತ್ರಿಕ ವಿಷಯಗಳು ಸ್ವಲ್ಪ ಅದಾವ, ಉಳಿದದ್ದೆಲ್ಲ ಆಧ್ಯಾತ್ಮಿಕ ತಾತ್ವಿಕ ಅದಾವ. ಅದಕ್ಕೆ ಕುಲ್ಯಪಾಕ ಶ್ರೀ ಸೋಮೇಶ್ವರ ಲಿಂಗದಿಂದ ರೇಣುಕರ ಆವಿರ್ಭಾವ, ಅಗಸ್ತ್ಯ ಮಹರ್ಷಿಗಳಿಗೆ ಶಿವತತ್ವೋಪದೇಶ, ವಿಭೀಷಣನ ಇಷ್ಟಾರ್ಥದ ಅನುಗ್ರಹ, ಇವೇ ಪ್ರಧಾನ ಅಂಶಗಳು. ಆದರೆ ವೀರಾಗಮದಲ್ಲಿ ಏನದಪ್ಪ ಅಂತಂದ್ರೆ, ಈ ರೇಣುಕಾಚಾರ್ಯರ ಬಗ್ಗೆ ಇದರೊಳಗೆಲ್ಲಿ ಸಿದ್ಧಾಂತ ಶಿಖಾಮಣಿಯೊಳಗ
ಸೋಮೇಶ್ವರ ಲಿಂಗದಿಂದ ರೇಣುಕರ ಆವಿರ್ಭಾವ ಅವತಾರ ಆಗೋದು ಒಂದು. ಎರಡನೇದ್ದು ಅಗಸ್ತ್ಯ ಮಹರ್ಷಿಗಳಿಗೆ ಉಪದೇಶ ಮಾಡಿದ್ದು. ಮೂರನೇದ್ದು ವಿಭೀಷಣ ಇಷ್ಟಾರ್ಥ ಅನುಗ್ರಹ. ಇಷ್ಟೇ ಗೊತ್ತದ. ಆದರೆ ವೀರಾಗಮದೊಳಗೆ ಏನದು ಅಂದ್ರೆ ಇನ್ನೂ ಅನೇಕ ಸಂಗತಿಗಳು ಅಡಕವಾಗಿವೆ. ಈ ಆಗಮಗಳ ಒಳಗೆ ಏನದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಅನೇಕ ಮಹಿಮಾತಿಶಯಗಳು ನಿರೂಪಿತವಾಗಿರುತ್ತವೆ. ಪವಾಡಗಳು ನಿರೂಪವಾಗಿವಲ್ಲಿ. ಇವು ಅನಾದಿ ಸಂಸಿದ್ಧವು ನಿಗಮಾಗಮಾದಿ ಪ್ರಣೀತವು ಆಗಿರುವ ವೀರಶೈವ ಧರ್ಮದ ವೈಶಲ್ಯ, ಸರ್ವಜನೋದ್ಧಾರತೆಯ ಮನೋಭಾವ, ಸಮಾಜ ಸುಧಾರಣೆ, ಸ್ತ್ರೀಯರಿಗೂ ಧಾರ್ಮಿಕ ಸ್ವಾತಂತ್ರ್ಯ ಇತ್ಯಾದಿಗಳೆಲ್ಲ ಅತ್ಯಂತ ಪ್ರಾಚೀನ ಕಾಲದಲ್ಲಿಯೇ ಈ ಧರ್ಮದಲ್ಲಿ ಅಳವಟ್ಟಿದ್ದವು ಎಂಬುದನ್ನು ಇಲ್ಲಿ ಚಿತ್ರಿತವಾಗಿರುವ ಶ್ರೀ ಜಗದಾಚಾರ್ಯರ ಮಹಿಮೆಗಳು ಸುಸ್ಪಷ್ಟವಾಗುತ್ತವೆ. ಇವೆಲ್ಲ ನಿಗಮ ಆಗಮಗಳಲ್ಲಿ, ವೇದ ಮತ್ತು ಆಗಮಗಳಲ್ಲಿ ಈ ಬುಕ್ನಾಗ ಏನು ಬರೆದಾರ ಇದಕ್ಕೆಲ್ಲ ವೇದ ಮತ್ತು ಆಗಮಗಳ ಆಧಾರ ಇಟ್ಟುಕೊಂಡೆ ಬರ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ಜನರ ಉದ್ಧಾರ. ನಾವು ಬೇರೆ, ನೀವು ಬೇರೆ, ಅದು ಬೇರೆ, ಇದು ಬೇರೆ ಅನ್ನೋ ಭೇದ ಭಾವ ಅನ್ನೋದೇ ಇಲ್ಲ. ಸರ್ವಜನ ಉದ್ಧಾರ ಮತ್ತೆ ಸಮಾಜ ಸುಧಾರಣೆ, ಸ್ತ್ರೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಎಲ್ಲಾನು ಆಗಿನ ಕಾಲದಾಗೆ ಅವ್ರು ಇವೆಲ್ಲ ಪ್ರಾಕ್ಟೀಸ್ ಮಾಡಿ ಹೋಗ್ಯಾರ. ಸಮಾಜದೊಳಗ ಅದರ ಬೀಜ ಬಿತ್ತಿ ಹೋಗ್ಯಾರ. ಶ್ರೀ ಆರಾಧ್ಯರು ಈ ಕೃತಿಯನ್ನು ಸಿದ್ಧಾಂತ ಶಿಖಾಮಣಿ ವೀರಾಗಮ ಈಕೆ 1025 ವರ್ಷಗಳ ಹಿಂದೆ ಶ್ರೀ ಸಿದ್ಧನಾಥ ಶಿವಾಚಾರ್ಯರಿಂದ ರಚಿತವಾದ ರೇಣುಕ ವಿಜಯ ಇದೊಂದು ಬುಕ್ ಸಿಕ್ತಂದ್ರೆ ನೋಡ್ರಿ ಎಲ್ಲರೇ. ಸಿದ್ಧಾಂತ ಶಿಖಾಮಣಿ ರೇಣುಕ ವಿಜಯ ಇದು ಬರೆದವ್ರು ಯಾರಂದ್ರೆ ಸಿದ್ಧನಾಥ ಶಿವಾಚಾರ್ಯ. ಬರ್ಕೊಂಡ್ರೆ ಎಲ್ಲರೂ ಒಂದ್ ಕಡೆ 1025 ವರ್ಷಗಳ ಹಿಂದೆ ಶ್ರೀ ಸಿದ್ಧನಾಥ ಶಿವಾಚಾರ್ಯರಿಂದ ರಚಿತವಾದ ರೇಣುಕ ವಿಜಯ ಈ ಗ್ರಂಥ ಎಲ್ಲಿ ಸಿಗ್ತದ ನೋಡ್ರಿ. ಸಿಕ್ತಂದ್ರ ಅದು ಎಷ್ಟು ಪೇಜ್ ಅದ, ಜೆರಾಕ್ಸ್ ಮಾಡ್ಬೇಕಾ, ಏನು ರೆಡಿಮೇಡ್ ಸಿಗ್ತದ ನೋಡ್ರಿ, ಸ್ವಲ್ಪ ಪ್ರಯತ್ನ ಮಾಡಿ. ಮುಂತಾದ ಪ್ರಮಾಣ ಗ್ರಂಥಗಳ ಆಧಾರದ ಮೇಲೆ ರಚಿಸಿ ಶ್ರೀ ಆದಿ ರೇಣುಕಾಚಾರ್ಯರ ಜೀವನದ ಬಗ್ಗೆ ಹೆಚ್ಚು ಸಂಶೋಧನಾತ್ಮಕ ವಿಷಯಗಳನ್ನು ಸಂಗ್ರಹಿಸಿ ಶ್ರೀ ರೇಣುಕರ ಜೀವನದ ಮೇಲೆ ಹೊಸ ಬೆಳಕನ್ನು ಚೆಲ್ಲಿರುವುದು ಸ್ತುತ್ಯಾರ್ಹವಾದ ವಿಷಯವಾಗಿದೆ. ಈ ಕೃತಿಯು ನಿಜಕ್ಕೂ ಶ್ರೀ ಜಗದ್ಗುರು ಆದಿ ರೇಣುಕರ ನಿಜ ಜೀವನದ ಚಿತ್ರವನ್ನ ಮನಂಬುಗುವಂತೆ ಚಿತ್ರಿಸಿ ವೀರಶೈವ ಬಾಂಧವರಿಗೆ ಮಹತ್ ಉಪಕಾರ ಮಾಡಿದ್ದಾರೆ. ಈ ಶ್ರೀಯುತರ ಮುಂದಿನ ಕೃತಿಗಳು ಈ ಕೃತಿಗೆ ಪೋಷಕವೇ ಆಗಿವೆ. ಇದು ಪ್ರಶಂಸನಾರ್ಹವಾದ ಗ್ರಂಥ. ಇವರಿಗೆ ಸಕಲ ವಿಧ ಶ್ರೇಯಸ್ಸು, ಪ್ರೇಯಸ್ಸು, ಸಂಪತ್ತು, ಪ್ರಶಾಂತ ಚಿತ್ತತೆ, ಆಧ್ಯಾತ್ಮದ ನೆಲೆಗಟ್ಟು ಇತ್ಯಾದಿಗಳು ಶ್ರೀ ಆಚಾರ್ಯರ ಕೃಪೆಯಿಂದ ದೊರೆಯಲೆಂದು ಹಾರೈಸುತ್ತೇನೆ. ಬಿ ರಾಜಶೇಖರಯ್ಯ, ಪ್ರಾಧ್ಯಾಪಕರು, ಮಹಾರಾಜ ಸಂಸ್ಕೃತ ಕಾಲೇಜ್, ಮೈಸೂರು. ಇವರು ಈ ರೀತಿ ಹೇಳ ಇವಾಗ ಈ ಒಂದು ಗ್ರಂಥದ ವಿಷಯದೊಳಗ ಪ್ರವೇಶ ಮಾಡಿ ಇವತ್ತಿನ ಪಾಠ ಮುಕ್ತಾಯ ಮಾಡము. ಇದರ ಮುಂದಿನ ಭಾಗ ನಾಳೆ ಅಧ್ಯಯನ ಮಾಡುವಂತ್ರಿ. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು. ಶ್ರೀ ಜಗದ್ಗುರು ರೇಣುಕರ ಅವತಾರ ಏತೆ ಯುಗಚ ತುಷ್ಕೆ ತು ಪಂಚಾಚಾರ್ಯ ಯಥಾವಿಧಿ ಮಮ ಲಿಂಗ ಮುಖೋದ್ಭೂತ ಲೋಕವಿ ಶ್ರುತ ಕೀರ್ತಯ ಎಂಬ ಸ್ವಯಂಭೂ ಆಗಮ. ಇದೇನದ ಸ್ವಯಂಭೂ ಆಗಮದ ಪ್ರಮಾಣದಂತೆ. ಈ ಸ್ವಯಂಭೂ ಆಗಮ ಅಂತ ಒಂದು ಪ್ರಮಾಣ ಇದೆ. ಯಾವುದು ಆಗಮ? ಇದು ಒಂದು ಆಗಮ. ಇಲ್ಲೇನದ ಚತುರ್ಯುಗಗಳ ಆದಿಯಲ್ಲಿಯೇ 4 ಯುಗಗಳೇನಾಗ್ತವ ಅದರ ಆದಿಯಲ್ಲಿಯೇ ಪರಬ್ರಹ್ಮ ಶಿವನು ಸದ್ದೋಜಾತಾದಿ ಪಂಚಮುಖಗಳಿಂದ ಅವತರಿಸಿ
ಶ್ರೀ ರೇಣುಕಾದಿ ಪಂಚಾಚಾರ್ಯರು ಶಿವನ ಪಂಚಮುಖಗಳು 5 ಮುಖಗಳು ಸದ್ದೋಜಾತ, ಅಘೋರ, ವಾಮದೇವ, ಈಶಾನ, ತತ್ಪುರುಷ ಅಂದ್ರೆ ಶಿವನ 5 ಮುಖಗಳ ಹೆಸರುಗಳು. ಆ ಮುಖದೊಳಗೆ ಇವರು ಪಂಚಾಚಾರ್ಯರು ಜಯನಗರ ಅವತರಿಸ್ಯಾರ. ರೇಣುಕಾದಿ ಪಂಚಾಚಾರ್ಯರು ಮಾನವ ಕುಲ ಉದ್ಧಾರಕ್ಕಾಗಿ ಇಳೆಯ ಪಂಚ ಜ್ಯೋತಿರ್ಲಿಂಗ ಮುಖಾಂತರವಾಗಿ ದಿವ್ಯ ದೇಹಿಗಳಾಗಿ ಅವತರಿಸಿ ಭೂಲೋಕದಲ್ಲಿ ಶಿವಾದ್ವೈತ ಶಟಸ್ಥಲ ಸಿದ್ಧಾಂತವನ್ನ ಸಂಸ್ಥಾಪಿಸಿದ ಪ್ರಥಮ ಶಟಸ್ಥಲ ಚಕ್ರವರ್ತಿಗಳು. ಅದು ಶಿವನ 5 ಮುಖಗಳಂದ್ರ ಕೈಲಾಸದೊಳಗ ಆತನ 5 ಮುಖಗಳಿಂದ ಇವರೇನಾದ್ರು ಪಂಚಾಚಾರ್ಯರು, ರೇಣುಕಾದಿ ಪಂಚಾಚಾರ್ಯರು ಅಲ್ಲಿಂದ ಹೊರಹೊಮ್ಮಿ ಕೈಲಾಸದಿಂದ ಶಿವನ 5 ಮುಖಗಳಿಂದ ಹೊರಹೊಮ್ಮಿ ಭೂಲೋಕದೊಳಗೆ ಎಲ್ಲಿದೆ ಎಂಟ್ರಿ ತಗೊಂಡ್ರಪ್ಪ ಅಂತಂದ್ರ ಅವ್ರೇನ್ ಜ್ಯೋತಿರ್ಲಿಂಗಗಳಿದಾವಲ್ಲ ಆ ಲಿಂಗದೊಳಗೆ ನಿಂತು ಅವರು ಎಂಟ್ರಿ ತಗೊಂಡ್ರು ಈ ಜಗತ್ತಿಗೆ ಬರ್ಬೇಕಾದ್ರೆ. ಇದೇ ಅವರು ಇದೇನು ಶ್ಲೋಕದ ಆಧಾರ ಅದ. ಇದೇನು ಯಾರು ಸ್ವಂತ ಬರೆದದ್ದು ಅಲ್ಲ. ಅಲ್ಲೇನು ಆಧಾರ ಅದ ಅದನ್ನೇ ಇವರು ಇಟ್ಕೊಂಡು ಕೂತಾರ, ಇದನ್ನ ಇವರು ಒಪ್ಪುತ್ತಾರ. ಸ್ವಯಂಭೂ ಆಗಮ ಅನ್ನೋದಿದೇನು ಆಗಮ ನಿನ್ನೆ ಮೊನ್ನೆ ಬರೆದದ್ದಲ್ಲ. ಇದು ಆದಿಕಾಲ ಋಷಿ ಕಾಲಗಳಲ್ಲಿ ಬರೆದದ್ದು. ಅಂಥದ್ರೊಳಗೆ ಏನ್ ಬರೆದಾರ ಅದನ್ನು ನಾವು ಒಪ್ಪುತ್ತೀವಿ ಅಂತ ಹೇಳ್ತಾರೆ. ಇದು ಇದನ್ನ ಎರಡನೇದೇನ್ ಕೊಟ್ಟಾರ, ಸೂಕ್ಷ್ಮಾಗಮ ಪ್ರಮಾಣ. ಯಾವುದು? ತಸ್ಮಾತ್ ಸ್ಮಾಚ್ಚ ಗಿರಿಜೆ ಪಂಚಾನನ ಸಮುದ್ಭವ ಮದಾದಿ ಸರ್ವ ಲೋಕಾನಾಂ ಜಗದ್ಗುರುವರೋತ್ತಮ ಅಂತ. ಈ ಸೂಕ್ಷ್ಮಾಗಮ ಪ್ರಮಾಣದಂತೆ ಪರಶಿವನೇ ಗಿರಿಜೆಗೆ. ಇವು ನೋಡ್ರಿ, ಇವು ಮೂಲ. ನೀವು ಸಹಿತ ಇದನ್ನು ಬಳಸಿಕೊಂಡು ನೀವು ಏನಾದರೂ ಬರಿಬಹುದು. ಯಾವ ಯಾವ ಆಗಮಗಳ ಆಧಾರ ಸ್ವಯಂಭೂ ಆಗಮ, ನೆಕ್ಸ್ಟ್ ಸೂಕ್ಷ್ಮ ಆಗಮ. ಇಲ್ಲೇನ್ ಮಾಡ್ಯಾರ, ಪರಶಿವನೇ ಗಿರಿಜೆಗೆ ತನ್ನ ಮುಖಗಳಿಂದ ಉದ್ಭವಿಸಿದ ಶ್ರೀ ಪಂಚಾಚಾರ್ಯರೇ ಶಿವಲೋಕ ಮೊದಲಾಗಿ 14 ಲೋಕಗಳಿಗೂ ಜಗದ್ಗುರುಗಳೆಂದು ಅವರೇ ಭೂಲೋಕದ ಮಾನವ ಕುಲದ ಉದ್ಧಾರಕ್ಕಾಗಿ ಶಟಸ್ಥಲ ಸಿದ್ಧಾಂತವನ್ನು ಸ್ಥಾಪಿಸುವರೆಂದು ಹೇಳಿರುವರು. ಪರಮಾತ್ಮನೇ ಹೇಳನ ಈ ಮಾತು. ಈ 14 ಲೋಕಕ್ಕೆ ಉದ್ಧಾರ ಮಾಡೋರು ಈ ಪಂಚಾಚಾರ್ಯರೇ ಅಂತ ಹೇಳಿ ಪರಮಾತ್ಮನೇ ಹೇಳಿದ ಮಾತು ಇದು. ಒಮ್ಮೆ ಕೈಲಾಸದಲ್ಲಿ ಪರಶಿವನು ದೇವಾನುದೇವತೆಗಳೊಡನೆ ವಿನೋದಾರ್ಥವಾಗಿ ಒಡ್ಡೋಲಗವನ್ನು ನಡೆಸುತ್ತಾ ಇರುವ ಸಮಯದಲ್ಲಿ ಅವೈದಿಕ ಮತಗಳು ಅವುಗಳ ಪ್ರಾಬಲ್ಯದಿಂದ ಅಂಧಶ್ರದ್ಧೆ ಅನಾಚಾರಗಳಿಂದ ಭೂಲೋಕದಲ್ಲಿ ಶಿವ ಸಿದ್ಧಾಂತ ಮಲಿನಗೊಂಡಿರುವ ವಿಷಯವನ್ನ ಮನಗೊಂಡು ತನ್ನಂಥ ಜೀವಿಗಳನ್ನು ಉದ್ಧಾರ ಮಾಡುವುದಕ್ಕಾಗಿ ಕಂಕಣಬದ್ಧನಾದ ಶಂಕರನು ತನ್ನ ಸಮೀಪದಲ್ಲಿಯೇ ಆಸೀನರಾಗಿದ್ದ ಪಂಚಗಣಾಧೀಶ್ವರರಲ್ಲಿ ಮೊದಲನೆಯವರಾದ ಶ್ರೀ ರೇಣುಕ ಗಣಾಧೀಶ್ವರರನ್ನು ಕುರಿತು, ಎಲೆ ರೇಣುಕಾಧೀಶ್ವರನೇ, ಗಣಾಧೀಶ್ವರನೇ, ಶ್ರೀಶೈಲ ಶೋತ್ತರೆ ಭಾಗೇ ತ್ರಿಲಿಂಗ ವಿಷಯೇ ಶುಭೆ ಕುಲ್ಲಿಪಾಕ ಅವಿದ್ಯ ಪುಣ್ಯಕ್ಷೇತ್ರಮೇಕಂ ವಿರಾಜತೆ ಸೋಮೇಶ್ವರಾವಿದ್ದಾನಶ್ಚ ತತ್ರ ವಾಸವತೋ ಮಮ ಅಸ್ಪೃಶನ್ಮಾನುಷಂ ಭಾವಲಿಂಗಾತ್ ಪ್ರಾದುರ್ಭವಿಷ್ಯಸಿ ಮದದ್ವೈತ ಪರಂ ಶಾಸ್ತ್ರಂ ವೇದ ವೇದಾಂತ ಸಮ್ಮತಂ ಸ್ಥಾಪಯಿಷ್ಯಸಿ ಭೂಲೋಕೆ ಸರ್ವೇಷಾಂ ಹಿತಕರಂ. ಏನ್ ಹೇಳಿದ್ರಪ್ಪ ಇವರಿಗೆ ಪರಮಾತ್ಮ? ಏನ್ ಹೇಳ್ದ ಪಂಚಾಚಾರ್ಯರಿಗಂದ್ರೆ, ಸಪ್ತ ದ್ವೀಪಗಳಲ್ಲಿ ಪ್ರಸಿದ್ಧವಾದ ಜಂಬೂ ದ್ವೀಪದಲ್ಲಿ ಅತಿ ವೈಭವವುಳ್ಳ ತ್ರಿಲಿಂಗ ದೇಶವೊಂದು
ಶ್ರೀಶೈಲ ಉತ್ತರ ಭಾಗದಲ್ಲಿ ಕಂಗೊಳಿಸುತ್ತಿರುವುದು. ಅಲ್ಲಿಯೇ ಕುಲ್ಲಿಪಾಕಿ ಎಂಬ ಪವಿತ್ರ ಕ್ಷೇತ್ರದಲ್ಲಿ ಸೋಮೇಶ್ವರ ಲಿಂಗ ರೂಪದಿಂದ ನಾನು ಇರುವೆನು. ಅದನ್ನೆಲ್ಲಂತ ಹೇಳ್ತಾರೋ, ನೀನು ಆ ಸೋಮೇಶ್ವರ ಲಿಂಗದ ಮುಖದಿಂದ ದಿವ್ಯಾಲಂಕಾರ ದೇಹಿಯಾಗಿ ದಿವ್ಯ ಲಾಂಛನವುಳ್ಳವನಾಗಿ ಅವತರಿಸಿ ನನ್ನ ಪರವಾದ ಅದ್ವೈತ ಸಿದ್ಧಾಂತವನ್ನು ಭೂಲೋಕದಲ್ಲಿ ಸಂಸ್ಥಾಪಿಸಿ ನೆಲೆಗೊಳಿಸಿ 700 ವರ್ಷಗಳವರೆಗೂ ರಹಸ್ಯವಾಗಿ ಅಗೋಚರವಾಗಿ 700 ವರ್ಷಗಳವರೆಗೂ ಪ್ರಕಾಶವಾಗಿ ಭೂಲೋಕದಲ್ಲೆಲ್ಲ ಸಂಚರಿಸುತ್ತಾ ನಿನ್ನ ಮಹಿಮಾತಿಶಯಗಳಿಂದ ನನ್ನ ಸ್ವರೂಪವಾದ ಇಷ್ಟಲಿಂಗವನ್ನ ದೀಕ್ಷಾ ವಿಧಾನದಿಂದ ಲೋಕದ ಮಾನವರಿಗೆ ಅನುಗ್ರಹಿಸಿ ಶಿವಸೂತ್ರಾದಿ ರಹಸ್ಯಗಳನ್ನು ಉಪದೇಶಿಸಿ ಅವುಗಳ ಪರವಾದ ಭಾಷೆಗಳನ್ನು ರಚಿಸಿ ವಿಶ್ವದಾದ್ಯಂತ ಪ್ರಚುರಪಡಿಸಿ ಅದನ್ನೇ ಯಶಸ್ವಿಯಾಗಿಯೂ ವ್ಯಾಪಕವಾಗಿಯೂ ಪ್ರಚಾರ ಮಾಡಲು ಎಲ್ಲಾ ಸುವ್ಯವಸ್ಥೆಗಳನ್ನು ಮಾಡಿ ಶಾಖಾ ಮಠಗಳನ್ನು ನಿರ್ಮಿಸಿ ಅವುಗಳಿಗೆ ಸರಿಯಾದ ಆಚಾರ್ಯರನ್ನು ನೇಮಿಸಿ ನಂತರ ಆ ಲಿಂಗ ಮುಖದಲ್ಲಿಯೇ ಅಡಗಿ ನನ್ನ ಮಳೆಗೆ ಬಾ ಅಂತೇಳಿದರು. ನೋಡಿ, ಪಂಚ ಆಚಾರ್ಯರಿಗೆ ಪರಮೇಶ್ವರನ ಆಜ್ಞೆ ಈ ರೀತಿ ಮಾಡ್ತಾರೆ. ಈ ಆಜ್ಞೆಯನ್ನು ಹೊತ್ತು ರೇಣುಕ ಗಣಾಧೀಶ್ವರರು ಮುಂದೆ ಏನು ಮಾಡ್ತಾರೆ ಅನ್ನೋ ವಿಚಾರ ಮತ್ತೆ ನಾಳೆ ನೋಡೋಣ. ಅವ್ರು ನೋಡ್ರಿ, ಎಲ್ಲ ಆಗಿನ ಕಾಲದೊಳಗೆ ಇವೆಲ್ಲ ಆಗಮಗಳಲ್ಲೇ ಬರೆದದ್ದವ ಇವೆಲ್ಲ. ಇವರು ಏನು ಈಗ ನಾವೇ ಮಾಡಿ ಎಲ್ಲ ಒಟ್ಟು ಅಂತ ಹೇಳ್ತಾರೆ. ಇವೇನು ಇವು ಈಗ ಬರೆದು ಅಲ್ಲ, ಇವು ಶ್ಲೋಕಗಳು. ಏನಂತೀರಿ, ನಿಮ್ಮ ಅಭಿಪ್ರಾಯ? ಇತಿಹಾಸ ಬಹಳ ಪೂರ್ವಕ್ಕೆ ಮತ್ತ ಅಂಥದ್ದು ಅಲ್ಲ ಗಳಿತೀನಿ ಅಂದ್ರೆ ಹೆಂಗಾಗ್ತದ? ಎಷ್ಟೋ ವರ್ಷಗಳಿಂದ ಪರಂಪರಾಗತವಾಗಿ ಬಂದಂಥದ್ದು ಅಲ್ಲಗಳು ಒಂದೇನೋ ಹೊಸ ಸೃಷ್ಟಿ ನಮ್ಮದೇ ಮಾಡ್ತೀವಿ, ನಮ್ಮದೇ ಕರೆ ಅಂತಂದ್ರೆ ಅದು ಹೆಂಗೆ ಸಾಧ್ಯ ಆಗ್ತದ? ಪರಮೇಶ್ವರನ ಇಚ್ಛೆಯಂತೆ ರೇಣುಕಾಚಾರ್ಯರು ಮುಂದೆ ಏನೇನು ಮಾಡ್ತಾರೆ ಅನ್ನೋದು ಮತ್ತೆ ಮುಂದಿನ ಭಾಗಗಳಲ್ಲಿ ಹೇಳ್ತಾರೆ. ಅವಕ್ಕೆಲ್ಲ ನಮ್ಮಲ್ಲಿ ಆಗಮಗಳಲ್ಲಿ ಆ ಶ್ಲೋಕಗಳ ಆಧಾರ ಅದ ನಮ್ಮ ಹತ್ರ. ನಾವೇನು ನಂಬೀವಿ, ನಾವೇನು ಹೇಳಕತ್ತೀವಿ, ನಾವೇನು ಚರ್ಚೆ ಮಾಡ್ಲಕತ್ತೀವಿ, ಅದಕ್ಕೆಲ್ಲ ಅವರು ಆಧಾರ ಕೊಟ್ಟು ಹೇಳಕತ್ತಾರೆ. ಅದೇ ಒಂದು ಲಾಭ ಇಲ್ಲಿ ನಾವು ಸ್ಟಡಿ ಮಾಡೋದು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ.
ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಅವರಿಗೆ ಇನ್ನು ಉಳಿದವರಿಗೆಲ್ಲ ಒಂದು ಸ್ವಲ್ಪ ಸಂಪರ್ಕ ಮಾಡ್ರಿ. ಬರೀ ಒಂದು 5-6 ಮಂದಿ ಕುಂತು ಕೇಳಕತ್ತಿರಲ್ಲ, ಇನ್ನು ಉಳಿದವ್ರು ಎಕ್ಕಡೆ ಹೋದ್ರ? ರಾತ್ರಿ 9ಕ್ಕೂ ಅವ್ರಿಗೆ ಟೈಮ್ ಸಿಗಲ್ಲ ಏನು? ಸಂಪರ್ಕಾಧಿಕಾರಿಗಳು ಏನ್ರಿ? ಹಾಂ ಮಾಡ್ಲಿ ಏನು ಅವ್ರು ಹೇಳ್ತಾರೆ, ಕರೆ ಹೇಳ್ತಾರೋ ಸುಳ್ಳು ಹೇಳ್ತಾರೆ, ಇನ್ನೊಂದು ವಾರ ಹೇಳ್ತಾರೆ. ಆಮೇಲೆ ಭಾದ್ರಪದ ಮಾಸದಾಗ ಏನು ಹೇಳ್ತಾರ ಅವ? ಶ್ರಾವಣ ಮಾಸದಾಗ ಇವರೇನು ಕರ್ಮಿಗಳು ಅಲ್ಲ, ಉಪವಾಸಕರು ಅಲ್ಲ, ಒಕ್ಕಲ್ತನ ಮಾಡೋರು, ಹೆಂಡಿ ಕತೆ ಬೆಳ್ಕೊಂಡು ಇದೇನೋ ಒಂದು ಜೀವನ ಮಾಡ್ಕೊಂಡು ಹೋಗೋರು. ಇದೇನು ಅಷ್ಟು ಅಜ್ಜೆ ಆಗಿಬಿಡ್ತೇನೋ ಅವ್ರಿಗೆ? ಅಗ್ರಿಕಲ್ಚರಿಸ್ಟ್ಗೆ ಅಂತ ಪರಿ ಅವ್ರೇನು ಪುರಾಣ ಹೇಳೋದಕ್ಕೆ ಕಲಾವಿದರಾಗಿ ಎಲ್ಲರ ಪುರಾಣ ಹೇಳಕ್ ಹೋಗಕತ್ತಾರ? ಏನಿಲ್ಲ. ಪುರಾಣ ಎಲ್ಲಿದ್ರು 8-8:30 9 ಮುಗಿದು ಹೋಗಿಬಿಡ್ತು. ಶ್ರಾವಣ ಮಾಸದ ನೆಪ 9 ಮೇಲೆ ಏನ್ ಮಾಡ್ತಾರೆ? ಶ್ರಾವಣ ಮಾಸ ಇನ್ನೊಂದು ವಾರ ಎಷ್ಟು ಹೇಳ್ತಾರೆ ಹೇಳಿ, ಮುಂದೆ ನೋಡೋಣ. ನಾವು ಆಟಕಾಟ ಹೇಳಕತ್ತೀವಿ, ಅವರು ಆಟಕಾಟ ಕೇಳಕತ್ತಾರ. ಮಸ್ತ್ ತಾನೇ ಎಲ್ಲ ಸರ್. ಏನ್ರಿ? ಹಾಕ್ರಿ ಭಾಗ 3 ಹಾಕಿರಿ. ಭಾಗ 3 ಬೇಕಾಗಿಲ್ಲ, ಭಾಗ 3 ನಂದೇ ನಿಮಗೆ ಕಳಿಸೀನಿ. ಭಾಗ 1 ಬೇಕಾಗ್ಯದ. ಗಂಗಾಧರ್ ಜಾಲಿಮೆಚ್ಚಿ ಅವ್ರು ನಮ್ಗೇನು ಹಾಕಿದ್ರು ಭಾಗ 1, ಅದು ಬೇಕಾಗಿಲ್ಲ. ನಿನ್ನೆ ಹೇಳಿದವ್ರಿಗೆ ಹಾಕಂತ, ಅವ್ರು ಹಾಕಿನೂ ಇಲ್ಲ. ಫೋನ್ ಮಾಡಿದ್ರೆ ಮಾತನೂ ಸರಿಗೆ ಆಗಲಿಲ್ಲ.